ಬೆಂಗಳೂರಿನಲ್ಲಿ ಮತ್ತೊಂದು ಬೆಂಕಿ ಅವಘಡ ಸಂಭವಿಸಿದೆ. ಗಾರ್ಮೆಂಟ್ಸ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಯಾಕೆ ಹೊತ್ಕೊಳ್ತು? ಪ್ರಾಥಮಿಕವಾಗಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಬೆಂಕಿ ಹತ್ಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು 3 ಕೋಟಿ ಮೌಲ್ಯದ ಮಷಿನ್ಗಳು, ಬಟ್ಟೆಗಳು ಸುಟ್ಟು ಕರಕಲಾಗೋಗ್ಬಿಟ್ಟಿದೆ. ಸೊ ಬೆಂಗಳೂರಿನ ಗಾರ್ಮೆಂಟ್ಸ್ನಲ್ಲಿ ಆಗಿರೋದು. ಎಲ್ಲಿ ಅಂತಂದ್ರೆ ನಾಗಸಂದ್ರದ ರುಕ್ಮಿಣಿ ನಗರದಲ್ಲಿ ಬೆಳಗಿನ ಜಾವ ಆರ್ಯ ಫ್ಯಾಷನ್ ಬಟ್ಟೆ ಗಾರ್ಮೆಂಟ್ಸ್ನಲ್ಲಿ ಈ ಬೆಂಕಿ ಹತ್ಕೊಂಡಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ತಗುಲಿ 3 ಕೋಟಿ ಮೌಲ್ಯದ ಮಷಿನ್ಗಳು ಜೊತೆಗೆ ಬಟ್ಟೆಗಳು ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ. ಶಬ್ದ ಕೇಳಬೇಕಾದ್ರೆ ನಿಮ್ಗೆ ಗೊತ್ತಾಗತ್ತೆ, ಅಲ್ಲಿ ಚಟಪಟ ಚಟಪಟ ಒಂಥರ ಪಟಾಕಿ ಹೊಡೆದಂಗೆ ಸೌಂಡ್ ಕೇಳಿಸ್ತಾ ಇತ್ತಲ್ಲ ಒಳಗಡೆಗೆ. ನಾಗಸಂದ್ರದ ರುಕ್ಮಿಣಿ ನಗರದಲ್ಲಿ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ. ಸದ್ಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೇನೆ. ಇದು ಬಟ್ಟೆ ಗಾರ್ಮೆಂಟ್ಸ್ ಇದು. ಸೊ ಈ ಜಾಗದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ರೀತಿಯ ಅವಾಂತರ ಆಗಿದೆ. ಸುಮಾರು ಮಿಷನ್ಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದಾವೆ. ಇದು ಬೆಳಗಿನ ಜಾವ 3:30-4 ಗಂಟೆ ಸುಮಾರಿಗೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಬೆಂಕಿಯ ತೀವ್ರತೆ ಅಥವಾ ಬೆಂಕಿ ಹೆಚ್ಚಾಗಿ ಸಂಪೂರ್ಣವಾಗಿ ಈ ಒಂದು ಬಿಲ್ಡಿಂಗನ್ನೇ ಆವರಿಸಿಕೊಂಡಿತ್ತು. ಮೇಲ್ಛಾವಣಿ ಕೂಡ ಈಗ ಬೀಳುವಂತಹ ಸ್ಥಿತಿಗೆ ತಲುಪಿದೆ. ಸಿಮೆಂಟ್ ಎಲ್ಲವೂ ಕೂಡ ಉದುರ್ತಾ ಇದೆ. ಜೊತೆಗೆ ಫ್ಯಾನ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿದ್ದಾವೆ. ಬೆಳಗ್ಗೆ ಇದನ್ನು ಗಮನಿಸಿದಂತಹ ಜನ ಫ್ಯಾಕ್ಟ್ರಿಯ ಮಾಲೀಕರಿಗೆ ವಿಚಾರವನ್ನು ತಿಳಿಸಿದ್ದಾರೆ. ಆನಂತರ ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಸಂಪೂರ್ಣವಾಗಿ ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ವು, ಮಿಷನ್ಗಳೆಲ್ಲವೂ ಕೂಡ ಕರಕಲಾಗಿದ್ವು. ಘಟನೆ ಎಷ್ಟೊತ್ತಿಗಾಯಿತು, ಜೊತೆಗೆ ಹೇಗೆ ಗೊತ್ತಾಯಿತು ಅನ್ನೋಂಥದ್ರ ಬಗ್ಗೆ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಷ್ಟೊತ್ತಿಗೆ ಆಯಿತು? ಆ್ಯಕ್ಚುಲಿ ಇದು ಬಟ್ಟೆ ಫ್ಯಾಕ್ಟ್ರಿನ ಸರ್? ಹೌದು, ಸ್ಟಿಚಿಂಗ್ ಯೂನಿಟು, ಗಾರ್ಮೆಂಟ್ಸ್ ರೆಡಿ ಆಗೋ ಯೂನಿಟ್ ಇದು. ಅಂದಾಜು ಒಂದು 3:30 ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಬೆಂಕಿ ಜಾಸ್ತಿ ಆಗೋ ಒಂದು 5:30-6 o'clock ಬೆಂಕಿ ಜಾಸ್ತಿ ಆಗಿದೆ. ಅದರಿಂದ ಟೋಟಲಿ ಡ್ಯಾಮೇಜ್ ಆಗಿದೆ ಸರ್ ಪ್ರಾಪರ್ಟಿ. ಇಲ್ಲಿ ಸೆಕ್ಯೂರಿಟಿ ಅವರು ಯಾರು ಇರೋದಿಲ್ವಾ? ಕೆಳಗಡೆ ಇರ್ತಾರೆ ಸರ್, ಮೇಲ್ಗಡೆ ಡೋರ್ ಲಾಕ್ ಮಾಡಿ ಇರ್ತಾರೆ. ಆಫ್ ಮಾಡಿ ನೆನೆ ವರ್ಕ್ ಮಾಡ್ಕೊಂಡು ಕ್ಲೋಸ್ ಮಾಡಿ ಹೋಗಿರೋದು. ಅದರಿಂದ ಏನೂ ಗೊತ್ತಾಗಲ್ಲ. ಲೈಟಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಷ್ಟು ಡ್ಯಾಮೇಜ್ ಆಗಿದೆ. ಎಷ್ಟು ಮಿಷನ್ಗಳಿದ್ದಾವೆ ಸರ್ ಇಲ್ಲಿ? ಎಷ್ಟು ಲಾಸ್ ಆಗಿರೋ? 150 ಮಿಷಿನ್ಸ್ ಇದೆ ಅರೌಂಡು ಟೋಟಲಿ. ಪ್ರಾಪರ್ಟಿ ಆಲ್ಮೋಸ್ಟ್ 3 CR ಆಗಿದೆ ಸರ್, ಡ್ಯಾಮೇಜ್ ಆಗಿದೆ. ಈ ಬೆಂಕಿಯ ತೀವ್ರತೆಗೆ ಗೋಡೆಗಳೆಲ್ಲವೂ ಕೂಡ ಬೇರುಕು ಬೀಳುವಂತಹ ಹಂತಕ್ಕೆ ತಲುಪಿದಾವೆ. ಹೌದು, ಅದೇ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಜಾಸ್ತಿ ಆಗಿದಾಗಿಲ್ಲ. ಈಗ ನೀವು ಬಂದಾಗ್ಲೂ ಕೂಡ ಇನ್ನೂ ಬೆಂಕಿ ಹತ್ಕೊಳ್ತಾನೆ ಆಯ್ತಾ? ಹೌದು. ಈಗಾಗಲೇ 3 ಕೋಟಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಅಷ್ಟು ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಈಗ ಬೆಂಕಿಗೆ ಆಹುತಿಯಾಗಿದ್ದಾವೆ. ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಇದೇ ಗಾರ್ಮೆಂಟ್ಸ್ನ ಮೂಲಕವಾಗಿ ನಗರದ ನಾನಾ ಭಾಗಗಳಿಗೆ ಕಳುಹಿಸಿ ಕೊಡಲಾಗ್ತಾ ಇತ್ತು. ಶಾರ್ಟ್ ಸರ್ಕ್ಯೂಟ್ನಿಂದ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರೂ ಕೂಡ ಇದರಲ್ಲಿ ಇರಲಿಲ್ಲ. ಸೆಕ್ಯೂರಿಟಿ ಒಬ್ಬರು ಕೆಳಭಾಗದಲ್ಲಿದ್ದರು, ಆದರೆ ಯಾವುದೂ ಕೂಡ ಅನಾಹುತಗಳ ಆಗಲಿಲ್ಲ, ಜೀವಹಾನಿ ಆಗಿಲ್ಲ. ಆದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲವೂ ಕೂಡ ಇದೀಗ ಸುಟ್ಟು ಕರಕಲಾಗಿದ್ದಾವೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.